ಯವ್ವ ಕಂಕ್ಲೆ ನಮ್ಮನೆ ಗುಸು ಗುಸು ಅನ್ನಕತ್ತೈತೆ ಯವ್ವ. ಶಿವಾದೇವ್ರಿ ಕೆಮ್ಮು ಸಾಕಾಗೋದವ ಯವ್ವ. ಒಂದಿಟ್ಟು ಕಸಾಯರ ಮಾಡ್ಕೊಂಡು ಕುಡಿತೀನಿ. ನೆಲಕ್ಕೆ ಬಿದ್ರು ಕೇಳಾರಿಲ್ಲ ಮನ್ಯಾಗ ನಮಗೆ. ಯತಿ ಯಾಕೆ ಆರಾಮಿಲ್ಲನ? ಭಾಳ ಕೆಮ್ಮಕತ್ತಿ? ಹ್ಞೂನಯ್ಯವ್ವ, ಏನಾಗೈತೇನ ಒಟ್ಟ ಗಂಟ್ಲಕ್ಕ ಅದೇನೋ ಬಡ್ಕೊಂಡ್ಬಿಟ್ಟತಿ. ಒಟ್ಟ ಗಂಟ್ಲನ ಮಾತಾಡಕ್ಕೆ ಆಗ ಒಂದು ಕೆರ್ದಂಗೆ ಆಕತಿ. ಅದಕ್ಕೆ ಒಂದಿಟ್ಟು ಶುಂಠಿ, ಒಂದಿಟ್ಟು ಹಸಿ ಅರಸನ, ಒಂದಿಟ್ಟು ಕರಿಯ ಕಾಳು ಹಾಕಿ ಜಜ್ಜಿ ಒಂದಿಟ್ಟು ಕಷಾಯ ಮಾಡ್ಕೊಂಡು ಕುಡಿತೀನಿ. ಒಂದಿಟ್ಟು ಗಂಟ್ಲಕ್ಕೆ ಶೀತ ಆಗುತ್ತೆ. ಇಲ್ಲ ಅಂದ್ರೆ ಹಂಗ ಇದು ಕೆಮ್ಮು ಹತ್ಕೊಂತ ಹೋಗ್ಬಿಡ್ತತಿವ. ಏನು ಮಾಡಲಿ? ಅಲ್ಲೆತ್ತಿ ಇಟ್ಟು ನೀರ ದಗ್ದ ಮಾಡ್ತಿ. ದಗ್ದ ಯಾಕೆ ಮಾಡ್ಬೇಕು? ಬಿಟ್ಟು ಬಿಡ್ಬೇಕು. ಯಾಕ ನಮ್ಮವ್ವ ನಮ್ಮ ಅಮ್ಮ ಇಲ್ಲನು ಮಾಡ್ತಾರ ಬಿಡು. ಆರಾಮಿಲ್ಲ ಅಂದ್ರೂ ದಗ್ದ ಮಾಡ್ಬೇಕನ್ ನೀನು? ಯವ್ವ ಅವ್ರು ಯಾವ ಮಾಡ್ತಾರೇವ ಮಾಡ್ತಾರಂತೇಳಿ ಕುಂತ್ರ ಹಂಗೆ ಬಿಟ್ಟು ಬಿಡ್ತಾರ. ಹೋಗ್ಯಾನ ಭಾಂಡಿನ ಮತ್ತು 3 ದಿನಕ್ಕೆ ಎದ್ರೂ ನನಗೆ ನನ್ನ ಹೆಸರ್ಲೇನ ಜೋಡಾಗಿರ್ತಾವ. ನಾನು ತಿಕ್ಕಬೇಕು. ಯಾಕೆ ಬೇಕದು? ಅವತ್ತಿನ ಕೆಲಸ ಅವತ್ತೇ ಮಾಡಿದ್ರಾತ. ಹಾಕಿದ್ಲಂದ್ರೆ ಮಾಡ್ತಿದ್ಲ. ಏನು ಮಾಡೋದು ಈಗ? ಈಗ ನೀನೊಂದು ಹಡ್ದಿವ ಎದ್ದು ಎಲ್ಲ ಮಾಡಬೇಕಲ್ಲ. ಮಕ್ಕೊಂದ್ರೆ ಆಗತ್ತವ? ಅಯ್ಯೋ ಆಕೆ ಗೂರಾಕತ್ತಾಳ. ಈಗ ಆಕಿನ ಮುಂದೆ ನಿಂತ್ಕೊಂಡು ಮಾತು ಹೇಳಕತ್ತಾಳ. ಸಂಗೀತವ ನಿನಗೆ ಬುದ್ಧಿಲ್ಲನು? ಆಕೆ ಉಸಿರು ಬಡ್ದು ನಿನಗೆ ಕೆಂಬಂತಂದ್ರೆ ಏನು ಮಾಡ್ತಿ? ಮತ್ತು ಖುಷಿಗೆ ಬರ್ತತಿ. ಏನೇನೋ ಸ್ವಾದಿಲ್ಲ. ನಮ್ಮ ಮಾತು ಎಲ್ಲಿ ಕೇಳ್ತೀರಿ ನೀವು? ಅಲ್ಲಲ್ಲಿ ಈಗೀಗ ಜ್ಞಾನ ಇಲ್ಲ. ಸಣ್ಣಕ್ಕಿದಾಳ. ನಿನಗರೆ ಹೇಳಕ್ ಬರಂಗಿಲ್ಲ ಅನ್ಲೇ ನೀಲಿ ದೂರ್ತ ನಿಂದ್ರಂತೆ. ನಿನಗೆ ಪಟ್ಟಿ ಕಿತ್ತು. ನಿನಗೆ ಯಾರು ಗೆಳಗಿ ಕಂಡ್ರೆ ಸಹಿಸಕ್ಕಾಗಂಗಿಲ್ಲ. ಯಮ್ಮ ಏನಂತ ಮಾತಾಡ್ತೀನಿ ನೀನು? ಏನೈತೆ ಏನು ಸುಟ್ಟು ಸುಡುಗಾಡ. ನಿನಗೆ ಅದೇನು ಗೊತ್ತಾಗಂಗಿಲ್ಲ. ಇನ್ನು ಕೆಮ್ಮೈತೋ ದಮ್ಮೈತೆ ಯಾರು ಗೊತ್ತು? ಹಂಗೆ 10 ದಿನದ ಹೊತ್ತಾತು. ಗಕಕ್ ಗಕಕ್ ಅಂತೇಳಿ ಕೆಂಪಂತ ಅಡ್ಡಾಡ್ತಾಳ. ಮತ್ತು ಆ ಊರುದು ನಿನಗೆ ಹತ್ತಿ ಖುಷಿಗೆ ಹತ್ತಿ ಅಂದ್ರೆ ಏನು ಮಾಡ್ತಿ? ಏನೇನೋ ಜ್ಞಾನನೇ ಇಲ್ಲ. ಆಕೆ ಮುಂದೆ ಕುಂತ್ಕೊಂಡು ಕಪ ಕಪ ತಿನ್ನೋದು ಅದನ್ನು ಮಾಡ್ತಿ. ನಿನ್ನೆ ಬೆಳ್ಳೆ ಬೆಳತನ ಹೊಟ್ಟೆ ನಿಸೈತೆ ಅಂತ ಹೇಳಿ ಎಷ್ಟು ಸಲ ಹೇಳ್ಬೇಕು ನಿಮಗೆ? ಏನು ಹೇಳಿದ್ರು ಅರ್ಥ ಆಗಂಗಿಲ್ಲ. ಅದು ನಿಮ್ಮವರ. ಅಯ್ಯೋ ಅದಕ್ಕೂ ಬುದ್ಧಿಲ್ಲ ಅಲ್ವೇ ಅಮ್ಮ. ನಿಮಗೆ ಮಾನವೀಯತೆ ಅನ್ನೋದು ಒಂದಿಟ್ಟಿಲ್ಲನ? ಕೆಲಸ ಎಲ್ಲ ಅತ್ತಿ ಎದ್ದು ಮಾಡ್ತಾಳ. ಮತ್ತೆ ಕೆಮ್ಮ ಹೋಗಂದ್ರೆ ಹೆಂಗೆ ಹೋಗುತ್ತಾ? ಎಲ್ಲಾನು ಎದ್ದು ಆಕಿನ ಮಾಡ್ಬೇಕು. ನೀವೊಂದೇನೇನು ಮಾಡಂಗಿಲ್ಲ. ಅಡಿಗೆನೂ ಆಕಿನ ಮಾಡ್ತಾಳ, ಒಗ್ಯಾನ ಆಕಿನ ಮಾಡ್ತಾಳ, ಬಾಂಡಿನ ಆಕಿನ ತಿಕ್ಕಳ, ಮಣಿ ಅಡಿಗೆನೂ ಆಕಿನ, ಮನ್ಯಾಗ ಅಡಿಗೆ ಎಲ್ಲ ಆಕಿನ ಮಾಡ್ತಾಳ. ಮತ್ತು ಆಕಿ ಕೈಯಾಗಿಂದ ಅಡಿಗೆ ಉಂಡ್ರ ಏನಾಗಂಗಿಲ್ಲ, ಕದುಳಿ ಆಗಂಗಿಲ್ಲ. ಆದ್ರೆ ಅತ್ತಿ ಮುಂದೆ ಕುತ್ಕೊಂಡು ಊಟ ಮಾಡಿದ್ರ ಕದುಳಿ ಆಗತ್ತಾ? ಏನಂತ ಮಾತಾಡ್ತೀವಿ? ನನ್ನ ಮೊಮ್ಮಗಳು ಎಷ್ಟು ಮಾತಾಡಕತ್ತಾಳ. ಅವ್ವ ನೀಲಿ ಹಗರ ನೀಲಿಲ್ಲ. ಈಗ ಯಾರು ಸಿಗ್ಲಿಲ್ಲ. ನನ್ನ ಮಗ ಅಂಕರು ಕೈ ತಪ್ಪಿ ಹೋಗ್ಯಾನ. ಈಗ ನನ್ನ ಮೊಮ್ಮಗಳ ಕೈ ಸಿಕ್ಕಾನ. ಆ ಹುಡುಗಿಗೆ ಇದ್ದದ್ದು ಕಿವಿ ತುಂಬಿ ಹೋಗಿಲ್ಲ. ಅದಕ್ಕೆ ನನ್ನ ಮೊಮ್ಮಗಳು ಇಷ್ಟು ಮಾತಾಡಕತ್ತಾಳ. ಒಟ್ಟೆ ಮನೆಯ ಬೆಂಕಿ ಹಚ್ಚೋದ ನಿನ್ ಕೆಲಸ ಹೋಗಿಲ್ಲ. ಎತ್ತಿ ನಾ ಏನು ಹೇಳ್ಕೊಟ್ಟಿಲ್ಲ. ಸುಮ್ಮನೆ ಮಾತಾಡಕ್ ಹೋಗ್ಬೇಡ. ಬಂದೆಲ್ಲ ಬಾ ನೋಡಿಲಿ. ನಾನು ಏನಾರ ಒಂದಂತ ಏನಾರ ಮಾತಾಡ್ತಾ ನೋಡು. ಈಗ ನೆಪ ತಕ್ಕೊಂಡು ಕೆಮ್ಮುದು ಗುರುದು ಮಾಡಕತ್ತಾ ನೋಡು. ಇನ್ನು ಶಿವರಾತ್ರಿ ಬಂತ. ಇನ್ನು ಹಾಸಿ ಪಾಸಿ ನೀರ ಹಾಕಂತ ಅಂತ ಇಟ್ಟು ನಾಟಕ ಎಬ್ಬಿಸುಟ್ಟ ಆಡಿಕಿ. ಯಪ್ಪ ನನಗಂತೂ ಸಾಕಾಗೈತಪ್ಪ. ನಿನ್ನ ಹೆಂಡತಿ ಕೂಡ ಏಗಿ ಸಾಕಾಗಿ ಹೋಗೈತಿ. ತಿನ್ನೋಂಗೆಲ್ಲ ತಿಂತಾಳ. ಹುಡುಗಿಗೆ ಕುಟ್ಟಿಟ್ಟು ಕೊಬ್ಬರಿ ಖಾರ ತಿಂತಾಳ. ತುಪ್ಪ ಹಚ್ಕೊಂಡು ರೊಟ್ಟಿ ತಿಂತಾಳ. ಊರು ಮುಂದಾಗ ಹಿಂಗತಿ ಮಾಡ್ಬೇಕ? ನೆಗಡಿ ಪಗಡಿ ಇದ್ದಾಗ ಹಿಂಗತಿ ತಿನ್ಬೇಕ? ಹೇಳಿದ್ರೆ ನಮ್ಮ ಮಾತು ಎಲ್ಲಿ ಕೇಳ್ತಾರಪ್ಪ? ಹೇಳೋಣ ಮಕದಮ್ಮ ಮಾಡ್ಕೊಂತಾರ. ಮತ್ತೆ ಕೆಂಬು ಅಂತ ದೊಂಬು ಅಂತ ಕೇಳ್ಕೊಂತ ಅಡ್ಡಾಡ್ತಾಳಪ್ಪ ನಿನ್ನ ಹೆಂಡತಿ. ಯಪ್ಪ ಈಗ ಕ್ಯಾಕ್ ಹಿಡಿಬೇಕಪ್ಪ ನೀಲಿ. ನೋಡ ನಮ್ಮ ಸಂಗೀತ ಹೋಗಿದ್ದೊಂದು ಇಲ್ಲದೊಂದು ಹೇಳ್ಕೊಟ್ಬಿಟ್ಟ. ಈ ಹುಡುಗಿ ನೋಡಿದ್ರೆ ಇದು ಮಾತಾಡಕತ್ತತಿ. ಅವ್ರವ್ನ ಕೈಯಾಗ ಕೂಸ ಕೊಡವಲ್ದು. ಹೆಂಗೆ ಮಾತಾಡ್ತತ್ ನೋಡಯ್ಯಪ್ಪ ನೀನು ಹೇಳು. ಈಗೀಗಂಕರು ನೀಲಿಗೆ ಬರೀ ತಂದಿಡು ಬುದ್ಧಿ ನೋಡು. ನನಗಂಕರು ನಿನ್ನ ಹೆಂಡತಿ ಕಾಲಾಗ ಸಾಕಾಗ್ಬಿಟ್ಟತ್ ನೋಡು. ಪಟ್ಟೆಗಿಟ್ಟು ಮಾಡ್ತಾವಲ್ಲ ಪಾಂಡೆ ಐತಿ. ಶಣಕಿಜಿ ಸುಮ್ ಕುಂದ್ರವ. ಅಲ್ಲ ಹುಡುಗಿ ಹಿರಿಗಿ ನೋವಿನಿಂದ ಒದ್ದಾಡಕತ್ತಿತ್ತ ಅಂತ ಹುಡುಗಿನ ಬಿಟ್ಟು ತಾಯಿ ಮಗಳು ಚೈನಿಗೆ ಹೋಗಿರಿ. ಅಯ್ಯ ಪಾಂಡೆ ನಾ ಚೈನಿಗೆ ಹೋಗಿದ್ವಿ? ಅಲ್ಲ ಅಯ್ಯಪ್ಪ ಮತ್ತೆ ಲಗ್ನ ಕರೆದಿದ್ರು ಲಗ್ನಕ್ಕೆ ಹೋಗಿದ್ವಿ. ಅಯ್ಯಪ್ಪ ಪಾಂಡೆ ನೀನೇ ಹಿಂಗತಿ ಅನ್ನಕತ್ತಿಯಲ್ಲ. ಆ ಮಲಕಿಗೆ ಇನ್ನೊಬ್ರು ಲಗ್ನ ಮುಖ್ಯ ಆಗಿತ್ತು. ಇನ್ನು ಸಂಗೀತವರ ಹೋಗ ಹುಡುಗಿನ ಎಬ್ಸೋದು ಮುಖ್ಯ ಆಗಿತ್ತು. ಆಕೆ ನಬಕಿನ ಬಿಟ್ಟು ಹೋಗ್ಬಿಟ್ರಿ. ನೀಲಿರ್ಲಿಕ್ಕಂದ್ರ ಸಂಗೀತನ ಬಾಳೆ ಏನಾಕಿತ್ತ? ಹೋಗಿ ಎದ್ದು ಬಿದ್ದು ಮತ್ತು ಪಾರೋ ಗುಡ್ಸೇನಿಗೆ ಕರ್ಕೊಂಬಂದ್ಲು. ನಾ ಪಾರೋ ಗುಡ್ಸೇನಿಗೆ ತೂಸ ಮಾತಾಡಿದ್ನಿ. ಆದ್ರೂ ಅದನ್ನ ಏನೋ ಮನಸ್ಸಿನಾಗ ಇಟ್ಕೊಲಿಲ್ಲ. ಬಂದು ನಮ್ಮ ಸಂಗೀತ ಅಂದು ಎಲ್ಲ ಮುಂದೆ ನಿಂತು ಮಾಡಿದ್ಲ. ಎಲ್ಲಿದ್ರಿ ಅವಾಗ? ಈಗ ಮಾತಾಡಕ್ ಬಂದ್ಬಿಟ್ಲ. ಆಕಿ ಕಲಿಸ್ಕೊಡ್ತಾಳ ಅಂತ. ಸಂಗೀತಾಗ ಏನು ಗೊತ್ತಾಗಂಗಿಲ್ಲ ನೋಡು. ಬರೋಬ್ಬರಿ ಮಾಡಿದೀನಿ ನೋಡು ಮಾವ. ಹಿಂಗವನ್ನ ಇವರಿಗೆ. ಅಯ್ಯ ಪಾಂಡ್ಯ ನೀನು ಅಲ್ಲಲ್ಲ ಕತಂತ್ರ ಆಕಿ ಎಲ್ಲ ನಾಟಕ ಮಾಡ್ತಾಳ. ಏನ್ ನಾಟಕ ಮಾಡಿದ್ಲ? ಹಂಗಾರೆ ಸಂಗೀತನ ಜೀವ ಉಳಿಸಿದ್ಲಲ್ಲ ಅದು ನಾಟಕನ? ಏನಂತ ಮಾತಾಡ್ತೀವಿ ಏನ್ತಾನ? ನಾನು ನೋಡಕತ್ತೀನಿ. ಹುಡುಗಿ ಹೊಡೆದು 3-4 ದಿನದ ಬತ್ತಾತ. ಇಬ್ರು ತಾಯಿ ಮಗಳು ಹಿಂಗ ಅಡ್ಡಾಡ್ತೀರಿ. ಏನ ನೀಲಿಗೆ ಬಾಳ್ ಬೇಕಾಗಿತ್ತೇನ? ಎದ್ದಾಕಿನ ಕೆಲಸ ಮಾಡ್ತಾಳ. ಅಷ್ಟು ಗೂರ್ತಾಳ. ಗೂರಿದ್ರು ಎದ್ದಾಕಿನ ಮಾಡ್ತಾಳ. ಇನ್ನ ಸುಖಭಯ ಅಕ್ಕ ನಾನು ಹೆಂಡತಿ ಅಡಿಗೆ ಮಾಡಿಟ್ಟಿರ್ತಾಳ.
ಅದನ್ನ ತೋಡ್ಕೊಂಡು ಹೋಗಿ ಮಗಳಿಗೆ ಕೊಟ್ಟು ತಿನ್ನಿಸ್ತಾಳ, ಅದು ಮುಚ್ಕೊಂಡು ಹೊಕ್ಕಳ. ಏನ್ ಬೇ ಏನ ಮಾಡಕತ್ತೀರಿ, ಎಲ್ಲಿಟ್ಟಿರಿ ಬುದ್ಧಿನ? ಪಾಪ ನೀಲಿ ಆ ಆ, ಅಷ್ಟು ಕೆಮ್ತಾಳ, ಅಷ್ಟು ಒದ್ದಾಡ್ತಾಳ, ಒಂದೀಟದ ಯಾಕ ಏನು ಎತ್ತು ಅಂತ ಕೇಳಿದ್ರೇನ? ಮತ್ತೆ ಈಗ ಆಕಿಗೆ ಮಾತಾಡ್ತಿರೇನ? ಶಾಣೆಕಿಜಿ ನಡಿಯವ. ಮಾವ ಬರೋಬ್ಬರಿ ಮಾಡಿದಿ ನೋಡು, ಒಂದು ತಕ್ಕ ಶಾಸ್ತಿ ಮಾಡಿದಿ. ಇವ ಎಷ್ಟು ದಿನದ ಮ್ಯಾಗ ಮಾಮ ನನ್ನ ಪರವಾಗಿ ಮಾತಾಡಿದ. ನಂಗೆ ಭಾಳ ಖುಷಿ ಆಯ್ತು. ನೀಲಿ ಇನ್ನು ಮೇಗಿದ್ದ ಸಂಗೀತ ಅಂದ ಏನೋ ಮಾಡಕ್ ಹೋಗ್ಬೇಡ ನೀನು. ಅಮ್ಮ ಮತ್ತ ಅವರು ಮಾಡ್ತಾರಂತ, ಏನೋ ಮಾಡಕ್ ಹೋಗ್ಬೇಡ. ಕೆಂಪ್ಕೊಂತ ಗುರ್ಕೊಂತ ಮಾಡುವಂತ ಹರಕತಿ ನೀತಿ. ನಡಿ ದವಾಖಾನೆ ತೋರ್ಸ್ಕೊಂಡ್ಬರ್ತೀನಿ. ನೋಡೋದು ಎಷ್ಟು ಕೆಂಪ್ತಿ. ಇಲ್ಲಿ ಬಿಡು ಮಾವ. ಬಾ ಅಂದ್ರೆ ಬರ್ಬೇಕಷ್ಟ. ನಡಿ ಹೋಗಿ ದವಾಖಾನೆ ತೋರ್ಸ್ಕೊಂಡ್ಬರೋಣ. ಒಂದ್ 2-3 ದಿನ ತಂಡ್ಯಾಗ ಏನೋ ಕೆಲಸ ಮಾಡಕ್ ಹೋಗ್ಬೇಡ. ಅವ್ರು ಮಾಡ್ತಾರಂತ, ಏನೋ ಮಾಡೇನ, ಏನೋ ಮಾಡಕ್ ಹೋಗ್ಬೇಡ. ಅಲ್ಲ ನಮ್ಮ ಪಾಂಡೆಗೆ ನೀವು ನಮ್ಮ ತಿರುಗಿ ಬಿದ್ದುಬಿಟ್ಟ. ಮತ್ತು ಹಿಂಗೆ ಬರೋ ಮಾತಾಡ್ಕತ್ನಲ್ಲಿ ಇವ ಹಲ್ಕಟ್ಟ ಬಾಡೆ. ನಾವು ಹೋದಾಗ ಏನಾರ ಮೋಡಿ ಮಾಡಿದ್ಲೇ ನೀವು? ಅಲ್ಲ ನಿನಗೇನಾಗೈತಿ? ಊರ್ ಮನೆ ಬಿಟ್ಟು ಇಲ್ಲಿ ಹೊಲ್ದಾಗ ಬಂದು ಇರುವಂತದ್ದು. ಅಲ್ಲ ಕಿಲಿ ಹಾಕೊಂಡು ಇಲ್ಲಿ ಬಂದು ಯಾಕದಿ? ಇನ್ನು ಮೇಗಿದ್ದ ನೀ ಅಲ್ಲಿರು, ನಾ ಇಲ್ಲಿರ್ತೀನಿ. ಹಿಂದಿನ ಏನಾತ? ಅಲ್ಲ ಮಗ ಸಸಿ ಬಂದಾರ. ಹಂಗತಿ ಅಂದ್ರೆ ಎದಕ್ ಬಂತದು? ಬಾಬಾ ಹೋಗೋಣ. ಏನಾರ ಇತ್ತಂದ್ರ ಬಗೆಹರಿಸ್ಕೋಬೇಕು. ಮನಸ್ಸಿನಾಗ ಇಟ್ಕೊಂಡು ಹಿಂಗತಿ ಮಾಡಕ್ ಹೋಗ್ಬೇಡ ನೋಡಿ ನೀನು. ಇನ್ನು ಏನ್ಲಿ ಅಲ್ಲಲ್ಲಿ ಯಾರ ಮಕ್ಕಳಿಗೆ ನಾ ಯಾಕೆ ತಗೊಳ ಹಾಡ್ಲಿ ಅಂತೀನಿ ನಾನು. ಯಾರ ಮಕ್ಕಳು? ಅಲ್ಲ ಏನ್ ಹೇಳಕತ್ತೀನಿ ನೀನು? ಅಲ್ಲಲ್ಲಿ ಖುಷಿ ನಂದತ್ತ ತಗೋಣ ಅಂತ ಅವಶ್ಯಕತೆ ಏನಿತ್ತು? ಅವಶ್ಯಕತೆ ಏನಿತ್ತು ಅಂತೀನಿ ನಾನು. ಯಾಕ ನನ್ನ ಮಗ ಗಂಡ್ಸಲ್ಲನ ಇನ್ನೊಂದು ಲಗ್ನ ಮಾಡ್ತಿದ್ನ್ಯಾ? ಇನ್ನೊಂದು ಲಗ್ನ ಮಾಡಿ ಆಕಿ ಬಂದು ಸೊಸಿ ಹಡಿತಿದ್ಲು. ಅದನ್ನ ಬಿಟ್ಟು ದತ್ತಕ್ಕೆ ತಗೋಣ ಅಂತ ಹರ್ಕತ್ ಏನಿತ್ತ ಖುಷಿನ? ಅಲ್ಲ ಹೇಳ್ತಿರ್ಬೇಕಾದ್ರೆ ಇನ್ನೊಂದು ಲಗ್ನ ಮಾಡುದ? ಆ ಹುಡುಗಿಗೆ ಎಣ್ಣೆ ಹಾಕಿ ಬಿಡುದನ? ಏನ್ ಚಂದ ಮಾತಾಡ್ತಿ. ಅಲ್ಲ ತಿಳಿದವಾಗಿ ನೀನು ಹಿಂಗತಿ ಮಾತಾಡಿದ್ರೆ ಹೆಂಗ? ಬೇರೆ ಮಕ್ಕಳಿಗೆ ನನ್ನ ವಂಶದ ಕುಡಿ ಅಂತೇಳಿ ಹೆಂಗೆ ಒಪ್ಕೊಲ್ಲಿ? ನೀನು ಸೊಸಿ ತಗೊಂಡು ಏನು ಮಾಡಲಿ? ಮತ್ತೆ ಆಕೆ ಹಡಿಯಂಗಿಲ್ಲ ಅಂದ್ರೆ ಮತ್ತೆ ಇನ್ನೇನು ಮಾಡೋಕ್ಕಾಗತ್ತಾ? ನನ್ನ ಮಗಗೆ ಇನ್ನೊಂದು ಲಗ್ನ ಮಾಡ್ತಿದ್ಯಾ? ಸೊಸಿದು ನೋಡುದನ? ಅಲ್ಲ ನಮ್ಮ ಸೊಸಿ ಅನಾತೆ. ಈಗ ನಾವು ಹಂಗತಿ ಒಗದ್ ಬಿಟ್ರೆ ಎದಕ್ಕೆ ಬಂತು? ಬರೀ ಆಕೆ ಹಡ್ದಿಲ್ಲ ಅಂತ ಅನ್ನೋದಕ್ಕೆ ಹಿಂಗೆ ಮಾಡುದ? ಅಲ್ಲ ನೀ ತಿಳಿದವ ಹಿಂಗಾರಿ ಮಾತಾಡೋದು. ಹಂಗಾದ್ರೆ ನಾನು ಹಡಿಲಿಕ್ಕಂದ್ರೆ ನನ್ನ ಬಿಟ್ಟು ಇನ್ನೊಂದು ಲಗ್ನ ಹಾಕಿದ್ದೇನೆ ಹಂಗಾದ್ರೆ? ಅದೆಲ್ಲ ಮಾತಾಡಬೇಡ ನೀನು. ಹಿರೇತನ ಮಾಡಿ ಬಂದಿ. ಅಲ್ಲಲ್ಲಿ ಗಂಡ ನಾ ಇನ್ನೂ ಬದುಕಿನಿ, ನನಗೊಂದು ಮಾತು ಕೇಳ್ಬೇಕಂತಿಲ್ಲ. ಹೋಗಿ ದತ್ತಕ್ಕೆ ತೊಗೊಂಬಂದ್ಲು ಅಂತ ತೊಗೊಂಬಂದು ಸಚಿನ್ ನಮ್ಮ ಮಗನ ಕರ್ಕೊಂಬಂದು ಇಲ್ಲಿ ಹೆಸರಿಡೋದು ಕಾರ್ಯಕ್ರಮ ಮಾಡಕ್ಕಂತ ಊರ ಧೂಮ್ಧಾಮ್ ಆಗಿ. ಊರಾನ್ ಮಂದಿ ಏನನ್ನಕ್ಕಿಲ್ಲ. ಮಗಗ ಏನೋ ತೊಂದರೆ ಇರ್ಬೇಕು ಅಂದಲ್ಲಿ ನಾನು ದತ್ತಕ್ಕೆ ತೊಗೊಂಡಾರಂತ ಅನ್ನಂಗಿಲ್ಲ. ಏನ್ಲಿ ಎಲ್ಲಿ ಐತಿ ತಿಳಿ? ಗಂಡ ಅಂತ ಏನು ಇಟ್ಕೊಂಡಿ ನೀನು? ಯಾರವ್ರು ಅನ್ನೋರು ಅಂತ ತರ್ಬಿಡು. ಈಗ ನನ್ನ ಸೊಸಿಗೆ ಅಣ್ಣ ಹೇಳಕ್ ನಾ ಬಿಡಂಗಿಲ್ಲ. ಪಾಪಕ್ಕೆ ಪರದೇಶಿ ಮಗಳು. ಅಲ್ಲ ಇಷ್ಟೆಲ್ಲ ಮಾತಾಡ್ತಿಯಲ್ಲ, ಒಂದ್ ವೇಳೆ ನಮಗೂ ಒಬ್ಬಕ್ಕೆ ಮಗಳಿದ್ದು ಆಕಿಗೆ ಇದ ಪರಿಸ್ಥಿತಿ ಬಂದಿದ್ರ ಅಂದ್ರ ಹಿಂಗ ಮಾತಾಡ್ತಿದ್ದೆ ನೀನು? ಅದೆಲ್ಲ ಮಾತಾಡುವಂತ ಮಾತಲ್ಲದು, ಅದನ್ನ ಬಿಡೋರು ಏನಿ. ಅಲ್ಲಲ್ಲಿ ನನ್ನ ಒಂದು ಮಾತು ಕೇಳಿಲ್ಲ ನೀನು. ಹೆಂಗೆ ಇಂಥ ದೊಡ್ಡ ನಿರ್ಧಾರ ತಗೊಂಡು ಏನ್ ತಿನ್ ನಾನು? ಅದಕ್ಕೆ ಬ್ಯಾಡ. ನೀನು ಮನಿಗೆ ಯಜಮಾನಿ ಅಲ್ಲ, ಯಜಮಾನಿಯಾಗಿ ಅಲ್ಲೇ ಇದ್ದು ಬಿಡು. ಇನ್ನು ಮ್ಯಾಗಿದ್ದ ನಾ ಗಂಡ ಅದಾವ ನಾವು ಒಂದು ಮಾತು ಕೇಳ್ಬೇಕು ಅನ್ನೋದಿಲ್ಲ. ನನಗೆ ನೀ ಬೆಲೆ ಕೊಟ್ಟಿಲ್ಲ ಅಂದ್ರೆ ಇನ್ನು ಮ್ಯಾಗಿದ್ದ ನನ್ನ ಪಾಡಿಗೆ ನಾ ಹೇಳ್ತೀನಿ, ನಿನ್ನ ಪಾಡಿಗೆ ನೀರು. ಇನ್ನು ನನ್ನ ನೀ ಮಾತಾಡ್ಬೇಡ, ನಿನ್ನ ನಾ ಮಾತಾಡ್ಸಂಗಿಲ್ಲ. ಗಂಡಗ ಬೆಲೆ ಇಲ್ಲ ಅಂದ್ರೆ ಇನ್ನೇನು? ನಾನು ಕೇಳಾರ್ದು ಇಂಥ ದೊಡ್ಡ ನಿರ್ಧಾರ ಹೆಂಗೆ ತಗೊಂಡು ಏನ್ ತಿನ್ ನಾನು? ನಾ ಮಾಡಿದ್ರಾಗ ಅಂಕರು ಏನೂ ತಪ್ಪಿಲ್ಲ ಅಂತ ಹೇಳಿ ನಾನು ಅನ್ಕೊಂಡೇನಿ. ಆಮೇಲೆ ನಿನ್ನ ಮಗಗ ನೀನು ಲಗ್ನ ಮಾಡ್ತೀನಿ ಅಂತ ಅಂದಿಲ್ಲ, ನಿನ್ನ ಮಗ ಒಪ್ಕೊಂತಿದ್ ನಾನು. ಅವ ಯಾವತ್ತೂ ಒಪ್ಕೊಳಂಗಿಲ್ಲ. ನಾ ಇದನ್ನೆಲ್ಲ ತಿಳ್ಕೊಂಡೀನಿ. ಅದಕ್ಕೆ ಅವ್ರ ಜೀವನ ಹಿಂಗೆ ಹಾಳಾಗಬಾರ್ದು ಅಂತ ಹೇಳಿ ನಾನು ಖುಷಿನ ದತ್ತಕ್ಕೆ ತಗೊಂಡಿರೋದು. ಅರ್ಥ ಮಾಡ್ಕೊ. ಮೊದ್ಲಿಗೆಲ್ಲ ನನ್ನ ಮಾತಿಗೆ ಹೌದು ಸರಿ ಮಾಡಿ ಅಂತಿದ್ದಿ, ಈ ಮಾತಿಗೆ ಯಾಕೆ ಹಿಂಗತಿ ಅನ್ನಕತ್ತಿ ನೀನು? ನನಗೆ ಇದು ನಿರ್ಧಾರ ತಗೊಂಡಿಲ್ಲ, ನಾನು ಪಸಂದಿಲ್ಲಪ್ಪ. ನಾ ಹೇಳ್ತೀನಿ ನೋಡು. ಈಗ ನಾ ಮನೆಗೆ ಬರ್ಬೇಕಂದ್ರೆ ಆ ಖುಷಿನ ಎಲ್ಲಿಂದ ತೊಗೊಂಬಂದ್ಯೋ ಅಲ್ಲಿ ಹೋಗಿ ಬಿಟ್ಟು ಬಾ. ಅಂದ್ರೆ ನಾ ಮನೆಗೆ ಬರ್ತೀನಿ. ಇಲ್ಲ ಅಂದ್ರೆ ನೀವು ಉಂಟು, ನಿಮ್ಮ ನಿರ್ಧಾರ ಉಂಟು. ಇನ್ನು ನನಗೆ ನಿಮಗೆ ಯಾವುದೇ ಥರದಂಥ ಸಂಬಂಧ ಇಲ್ಲ.